ಹಾಯ್, ನಿಮ್ಮ ಮನೆಯವರು ಹೆಂಗೆ ರೊಟ್ಟಿನ ಡೈಲಿ ರೊಟ್ಟಿನ ಹೆಂಗೆ ಮಾಡ್ತಾರೆ, ಆಮೇಲೆ ಅವ್ರು ಫುಡ್ ಏನು ತಗೋತಾರೆ ಅಂತ ಕೇಳಿದಾರಲ್ಲ. ಡೈಲಿ ಒಂದೇ ಥರ ತಗೊಳ್ಳಲ್ಲ, ಡೈಲಿ ಗಂಜಿ ತಗೊಳ್ಳಲ್ಲ. ನೆನ್ನೆ ರೊಟ್ಟಿ ಮಾಡಿದ್ನಲ್ಲ ನೋಡಿ, ಇವತ್ತು 2 ಮೊಟ್ಟೆ ಹಾಕಿದ್ದೀನಿ, ಸೌತೆಕಾಯಿ ಕೊಟ್ಟಿದ್ದೀನಿ, ಇದು ಕರ್ಬೂಜ ಮತ್ತು ಇದು ಕಲ್ಲಂಗಡಿ ಕೊಟ್ಟಿದ್ದೀನಿ, 1-2 ಪೀಸು, ಮಜ್ಜಿಗೆ, ಇದು ಬ್ಲ್ಯಾಕ್ ಟೀ. ಇದೆಲ್ಲ ಒಟ್ಟಿಗೆ ತಗೊಳ್ಳಲ್ಲ, ಫಸ್ಟ್ ಇದು ಕುಡಿತಾರೆ. ನಾನು ವೀಡಿಯೋ ತೋರ್ಸೋಕ್ಕೆ ನಿಮ್ಗೆ ಅಂತ ಅಂದ್ಬಿಟ್ಟು ಹಿಂಗೆ ಮಾಡಿದ್ದೀನಿ. ಇವ್ರಿಗೆ ಥೈರಾಯ್ಡ್ ಇರೋದ್ರಿಂದ ಇಲ್ಲಿ ಬಂದು ಮಾತ್ರೆ ನುಂಗ್ತಾರೆ, ಇಲ್ಲಿ ಬಂದು ಇವೆಲ್ಲ ತಗೊಳ್ಳೋದು. ಇನ್ನು ಮಾತ್ರೆ ತಗೊಳ್ಳೋ ತನಕ 1 ಗ್ಲಾಸ್ ನೀರು ಕೂಡ ಕುಡಿಬಾರ್ದಂತೆ ಡಾಕ್ಟ್ರು ಹೇಳಿದ್ದಾರೆ. ಎಲ್ಲ ಹೇಳ್ತಿದ್ರು. ಇವರು 1 ತಿಂಗಳಲ್ಲಿ 9 kg ಕಡಿಮೆ ಆಗಿದ್ದಾರಲ್ಲ, ಅಷ್ಟೊಂದು ಬೇಗ ಕಡಿಮೆ ಆಗಿದ್ದಾರೆ, ವೀಕ್ ಅಂತ ಹೇಳ್ತಿದ್ರು. ಎಂಥ ವೀಕು ಇಲ್ಲ, ಈ ಕೊಬ್ಬು ಕರಗಲಿ ಅಂತ ಅಂದ್ಬಿಟ್ಟು ಈ ಫುಡ್ ಕೊಡ್ತಿರೋದು. ಮಜಲ್ಸ್ಗೇನು ಪ್ರಾಬ್ಲಮ್ ಇಲ್ಲ, ಇದನ್ನು ಕೊಡೋದ್ರಿಂದ ಮಜಲ್ಸ್ಗೇನು ಪ್ರಾಬ್ಲಮ್ ಇಲ್ಲ. ಈಗ ಕೊಬ್ಬಿರೋದು ಕರಗುತ್ತೆ ಇದನ್ನು ಕೊಟ್ಟಾಗ. ಇದೆಲ್ಲ ವಿಟಮಿನ್ ಇದೆ ನೋಡಿ. ಯಾವುದು ಹಸು ಕಂಡಿರೋದು, ಹಸು ಕಂಡು ಇವರು ಡಯಟ್ ಮಾಡ್ತಿಲ್ಲ, ಚೆನ್ನಾಗಿ ಹೊಟ್ಟೆ ಬಿರಿಯ ತಿಂದೇ ಡಯಟ್ ಮಾಡ್ತಿರೋದು. ಇಷ್ಟೆಲ್ಲ ತಿಂದರೆ ಇದಕ್ಕಿಂತನೂ ಬೇಕಾ ತಿಂಡಿ? ನಾವು ಅಷ್ಟಷ್ಟು ಅನ್ನ ತಿಂತೀವಲ್ಲ, ಅದರಲ್ಲಿ ಏನು ವಿಟಮಿನ್ ಇರುತ್ತೆ ಅಲ್ವಾ? ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕೊಡ್ತಾಯಿದ್ದೀವಿ. ಎಲ್ಲ ಕಾಸ್ಟ್ಲಿ ಹಣ್ಣು ಏನಿಲ್ಲ ಇಲ್ಲಿ. 250 ರೂಪಾಯಿ ಸೇಬು, 260 ಮೂಸಂಬಿ, ದಾಳಿಂಬೆ ಅವೆಲ್ಲ ತಿನ್ನೋಕ್ಕಾಗಲ್ಲ. ಹಂಗಾಗಿ ನಾವು ಕಡಿಮೆ ರೇಟಿಂದ ತಿಂತಾ ಇರೋದು. ಇದು ಕಲ್ಲಂಗಡಿ ಮತ್ತು ಕರ್ಬೂಜ, ಇದು ಒಂದಿನ ಸಾಕಲ್ವ ಇಷ್ಟು ತಿಂಡಿಗೆ. ಇಷ್ಟು ಹೆವಿ ಆಗುತ್ತೆ ಇವತ್ತು, ಬಟ್ ಹೊಟ್ಟೆ ಬಿರಿಯೇ ಆಗುತ್ತೆ ತಾನೇ. ನಾನು ತಿಂತೀನಿ. ಮತ್ತು ಹೇಳು ಅಂತ ನೀನು ಹೇಳೋದು ನಾನು ಹೇಳೋದು ಇದೇ ಡಯಟ್. ಇನ್ನೇನು ಬೆಳಗ್ಗೆ ಎದ್ದು 1 ಗ್ಲಾಸ್ ಬ್ಲ್ಯಾಕ್ ಟೀ ಕುಡಿರ್ತೀಯ, ಆಮೇಲೆ ಬಂದು ಹಣ್ಣುಗಳು ಕೊಡ್ತೀವಿ, ಮಜ್ಜಿಗೆ ಅಷ್ಟೇ. ಮಧ್ಯಾಹ್ನ ಊಟ ನಾನೇ ಹೋಗ್ಬಿಟ್ಟು ಮಧ್ಯಾಹ್ನ ಊಟ ನಾನು ಮಧ್ಯಾಹ್ನ ಟೈಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಇಲ್ಲಿ ಬೆಳಿಗ್ಗೆ ಅಂಗಡಿಗೆ ಬಂದರೆ ನೀನು ಹೋಗೋದೇ ರಾತ್ರಿ. ಹಂಗಾಗಿ ಮಧ್ಯಾಹ್ನ ಏನು ತಿಂತಾರೆ ಅಂದರೆ ಮುದ್ದೆ, ಇಲ್ಲಾಂದರೆ ಇಲ್ಲಿಂದನೇ ಒಂದೊಂದು ರೊಟ್ಟಿ ಹಾಕ್ಕೊಟ್ಟು ಕಳಿಸ್ತೀನಿ. ರಾತ್ರಿ ಇದಿರುತ್ತೆ ಸಾಂಬಾರು, ರಾತ್ರಿ ಮಾಡಿರ್ತೀನಿ, ಆ ಸಾಂಬಾರು ಇರುತ್ತೆ, ಇಲ್ಲ ಪಲ್ಯ ಇರುತ್ತೆ, ಅದನ್ನೇ ಹಾಕೊಂಡು ಊಟ ಮಾಡಿರ್ತಾರೆ. ಏನು ಮಧ್ಯಾಹ್ನ ಟೈಮ್ ನಾನು ಬಿಸಿ ಬಿಸಿ ಟೈಮ್ ಮಾಡೋಕ್ಕೆ ಕೊಡೋಕ್ಕಾಗಲ್ಲ ಅಷ್ಟೇ.